ನಿಮ್ಮ ಹತ್ರ ಇದ್ದಕ್ಕಿದ್ದಂಗೆ ಕೋಳಿಗಳು ಸಾಯ್ತೈತೆ, ಹುಷಾರಿಲ್ಲ ಮತ್ತು ಅದು ಇದು ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಿರಲ್ಲ. ನಿಮ್ಗೆ ಏನಾದರೂ ಅದು ಹುಷಾರು ತಪ್ತೈತೆ ಅನ್ನೋದು ಏನಾರ ಇತ್ತು ಅಂತಂದರೆ ನೀರೊಳಗಡೆ ಎಂಡ್ರೋಜಿನ್ ಪ್ಲಸ್ನ ಹಾಕಿ, ಅದು ಮುಟ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬಿಟ್ಟು ನೀರೊಳಗಡೆ ಆಮೇಲೆ ಏನಪ್ಪ ಅಂತಂದರೆ ನೀರೊಳಗಡೆ ಸುಮ್ಮನೆ ಹಾಕೋದು, ನೀರೊಳಗಡೆ ಕುಡಿಸೋದು, ಆಮೇಲೆ ಈ ಥರದ್ದೆಲ್ಲ ಮಾಡಿದ್ರೆ ಮಾತ್ರ ಹಾಕಿ ಔಷಧಿನ. ಅದು ಮುಟ್ಬಿಟ್ಟು ಯಾರು ತುಂಬ ಜನ ಬುದ್ಧಿವಂತರು ಅವನಂದ ಇವನಿಂದ ಅವರಂದ್ರು ಇವರಂದ್ರು ಅಂದ್ಕೊಂಡು ನೀವೇನಾದರೂ ಎಂಡ್ರೋಜಿನ್ ಪ್ಲಸ್ನ ಒಳಗಡೆ ಡೈರೆಕ್ಟಾಗಿ ನೀರೊಳಗಡೆ ಕೊಡ್ತು ಅಂದರೆ 100% ಕೋಳಿ ಇದರಿಂದನೂ ಸಾಯುತ್ತೆ. ಡೈರೆಕ್ಟಾಗಿ ಯಾವ ಆ್ಯಂಟಿಬಯೋಟಿಕ್ನೂ ಕೊಡೋಂಗಿಲ್ಲ. ಮತ್ತು ಇದನ್ನ ಸ್ಪ್ರೇ ಮಾಡೋರು ಕೂಡ 1 ಲೀಟ್ರಿಗೆ 10 ml ಥರ ನೀಟಾಗಿ ಯೂಸ್ ಮಾಡಿದ್ರೆ ಮಾತ್ರ, ಅಂದರೆ ಕ್ಲೋರೋಸಿನ್ ಹೇಳಿದ್ನಲ್ಲ, ಇದನ್ನು ನೀರೊಳಗಡೆ ಅಥವಾ ಇಲ್ಲ ಅಂತಂದರೆ ನೀರೊಳಗಡೆ ಮಿಕ್ಸ್ ಮಾಡ್ಕೊ ಸ್ಪ್ರೇ ಮಾಡಿದ್ರೆ ಮಾತ್ರ ಯೂಸ್ ಆಗೋದು. ಇವೆರಡನ್ನೂ ಅದೇ ಥರ ಆಗ್ತಂತೆ ಡೈರೆಕ್ಟಾಗಿ ಏನಾದ್ರು ಹೊಡೆದ್ಬಿಟ್ಟು ಯಾರು ಹೇಳಿದ್ರು ಹಂಗಂದ್ರು ಹಿಂಗಂದ್ರು ಏನಾದರೂ ನಾಟಿ ಕೋಳಿ ತಡ್ಕತ್ತವೆ ಅಂತ ತುಂಬ ಜನ ಅನ್ಕೊಂಡಿರ್ತೀರ. ದಯವಿಟ್ಟು ನಾಟಿ ಕೋಳಿ ತಡ್ಕೊಳ್ಳೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾರದು, ದಯವಿಟ್ಟು ನೀವೇನಾದರೂ ಔಷಧಿಗಳು ಹಾಕ್ತೀನಿ ಅನ್ನೋದೇನಾರು ಇತ್ತು ಅಂತಂದರೆ ಎಲ್ಲನೂ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡೇ ಹಾಕ್ಬೇಕು ಆ್ಯಂಟಿಬಯೋಟಿಕ್ನ. ಅದನ್ನು ಮುಟ್ಬಿಟ್ಟು ಡೈರೆಕ್ಟಾಗಿ ಏನಾದರೂ ನೀವು ಮಾಡೋಕೆ ಹೋಯ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಬದುಕುದಿಲ್ಲ ಕೋಳಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರದು, ಔಷಧಿಗಳನ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳೋದು ಕಲೀರಿ ಫಸ್ಟು. ಔಷಧಿಗಳೇನಾರ ನೀಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ದಯವಿಟ್ಟು ಕೋಳಿಗಳು ಆ್ಯಂಟಿಬಯೋಟಿಕ್ಕಿಂದನೂ ಸಾಯ್ತವೆ. ಸುಮ್ಮನೆ ಆಮೇಲೆ ಓವರ್ ಆ್ಯಂಟಿಬಯೋಟಿಕ್ಸು ಅಂತಂದರೆ ಎಲ್ಲೋ ಕೊಡ್ತಾರೆ, ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲೋ ಇಲ್ಲ ಅಂತಂದರೆ ಎಲ್ಲೋ ಮೆಡಿಕಲಲ್ಲಿ ಹೆಚ್ಚಾಗಿ ಕೊಡ್ತಾರೆ ಔಷಧಿಗಳನ್ನ. ಆ ಔಷಧಿ ಹಾಕಿ ಔಷಧಿ ಹಾಕೋ ಅಂತ ಹೇಳೋರು ಏನ್ಬಿಟ್ಟು ಕಂಪ್ಲೀಟಾಗಿ ಡೇ ಟು ಡೇ ಔಷಧಿ ಹಾಕ್ತಾಯಿದ್ರೆ ದಯವಿಟ್ಟು ಔಷಧಿ ಹಾಕೋದನ್ನ ಬಿಟ್ಬಿಡಿ. ನಿಮ್ಗೆ ಹೇಳ್ತಾ ಇರೋದು ಯಾಕಪ್ಪ ಅಂದರೆ ನಾಟಿ ಕೋಳಿಗಳಿಗೆ ಇರಬೇಕಾಗಿರೋದೇ 4 ರಿಂದ 5 ಔಷಧಿ. ಒಂದು ಇಮ್ಯುನಿಮ್ ಕೇರು, ಒಂದು ಇಮ್ಯುನಿಮ್ ಕೇರು, ಒಂದು ಎಂಡ್ರೋಜಿನ್ ಪ್ಲಸ್, ಒಂದು ಕ್ಲೋರೋಸಿನ್ ಇಲ್ಲ ಅಂದರೆ B904. ಕ್ಲೋರೋಸಿನ್ ಜಾಸ್ತಿ ಇತ್ತು ಅಂತ, ಈಗ B904 ರೈಟ್ ಜಾಸ್ತಿ ಅಂದ್ಬಿಟ್ಟು ನಿಮಗೆ ಕ್ಲೋರೋಸಿನ್ ಹೇಳಿರೋದು. ಇವಾಗ ಇವೆರಡರಲ್ಲಿ ಒಂದು ಇತ್ತು ಅಂದರೆ ಯೂಸ್ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಮಾಮೂಲಿ B904ನ ಹೊಡೀರಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವೊಂದು 4 ರಿಂದ 5 ಔಷಧಿಗಳು ಇಟ್ಕೋತು ಅಂದರೆ ಸಾಕು. ಅದನ್ನು ಬಿಟ್ಬಿಟ್ಟು ಯಾವನೋ ಹೇಳ್ತಾನೆ ಏನೋ ಹೇಳ್ತಾನೆ ಅಂದ್ಬಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಅಚ್ಚುಕಟ್ಟಾಗಿ ಇರೋದ್ರಲ್ಲಿ 100% ರಿಸಲ್ಟ್ ಬರ್ತಿದೆ ಅಂದರೆ ಮಾಡಿದ್ವಾ ಎಕ್ಸ್ಟ್ರಾ ಐಟಮ್ಸ್ಗೆ ಕಮೆಂಟ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ಬಿಟ್ಬಿಟ್ಟು ನೀವು ಅದನ್ನು ಬಿಟ್ಬಿಟ್ಟಿಲ್ಲ ಕಾಲೇ ಮಾಡಿ, ಇವಾಗ ಕೆಲವ್ರು ಕಾಲ್ ಪಿಕ್ ಮಾಡು ಕೂಡ ಹೇಳಿದ್ವಿ. ಅದನ್ನು ಬಿಟ್ಬಿಟ್ಟು ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಔಷಧಿಗಳನ್ನ ಬಾಯಿಗೆ ಹಾಕೋಕ್ಕೆ ಹೋಗಬೇಡಿ. ಅಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಇನ್ನು ಯಾವುದೇ ರೀತಿ ರಿಕ್ವೆಸ್ಟ್ಮೆಂಟ್ ಇಲ್ಲ. ನೀವು ಡೈರೆಕ್ಟ್ ಆ್ಯಂಟಿಬಯೋಟಿಕ್ನ ಹಾಕ್ಬಿಡಿ.